ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಇಸ್ಕಾನ್ ಅಲ್ಲಿ. ದ ಬೆಸ್ಟ್ ಕೋಇನ್ಸಿಡೆನ್ಸ್ ಏನು ಅಂತ ಅಂದ್ರೆ ಯಾವುದೋ ನಿನಗೆ ಜಾಸ್ತಿ ಇದೆ ಬಿಡು. ಅದಕ್ಕೆ ನಮ್ಮಮ್ಮ ಏನ್ ಮಾಡಿದ್ರು ಅವ್ರು ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋದು. ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸೊ ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಇಸ್ಕಾನಲ್ಲಿ. ಸೊ ಇಸ್ಕಾನಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆ 4:45 ಆಗಿದೆ. ಬೆಳಗ್ಗೆಯಿಂದ ಕಂಪ್ಲೀಟ್ಲಿ ಬ್ಯುಸಿ ಡೇ ಆಗಿತ್ತು ಇವತ್ತಂತೂ. ಸೊ ನೋಡೋಣ ವ್ಲಾಗಲ್ಲಿ ಯಾವ ಥರ ಇರುತ್ತೆ ಅಂತ. ನಾನು ಏನೇನೆಲ್ಲ ಮಾಡ್ತೀನಿ. ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ನೋಡಿ, ಇನ್ ದಿ ಗ್ರೇಟ್ ಮದರ್ ಇಂಡಿಯಾ. ಹಾಯ್ ಮಾಡಿ ನನ್ನ ವ್ಲಾಗ್ಗೆ. ಹಾಯ್. ಆ್ಯಂಡ್ ಮೈ ಬ್ಯೂಟಿಫುಲ್ ಬ್ರದರ್, ಹಾಯ್ ಮಾಡು ನನ್ನ ವ್ಲಾಗ್ಗೆ. ಆ್ಯಂಡ್ ಇವರು ನಮ್ಮ ಅಕ್ಕ, ಹಾಯ್. ಆ್ಯಂಡ್ ಇವ್ರು ಹಾಯೇ ಬೇಡ. ಸೊ ನೋಡೋಣ, ಇಸ್ಕಾನ್ಗೆ ಹೋಗ್ತಾ ಇದೀವಿ. ತುಂಬ ಲೇಟ್ ಆಗ್ಬೋದು ಹೋಗೋದಕ್ಕೆ, ಇಲ್ಲಿಂದ ತುಂಬ ದೂರ ಇದೆ. ಬಟ್ ಸ್ಟಿಲ್ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಯು ದೇರ್. ಟೈಮ್ 6:30 ಆಗಿದೆ. ಆ್ಯಂಡ್ ದ ಬೆಸ್ಟ್ ಕೋಇನ್ಸಿಡೆನ್ಸ್ ಏನು ಅಂತ ಅಂದರೆ, ನಾನು ಬರ್ತಾ ಪ್ರೀತಿನ ಮೀಟ್ ಮಾಡಿದೆ. ಸೊ ಶಿ ಇಸ್ ಮೈ PU ಫ್ರೆಂಡ್. ನೆನೆ ತಾನೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎಷ್ಟು ತಿಂಗಳು ಆಗೋಗಿತ್ತು ಮೀಟ್ ಮಾಡಿ ಅಂತ. ಫೈನಲಿ ಸಿಕ್ಬಿಟ್ಲು. ಫುಲ್ ಶಾಕ್ ಆಗಿಬಿಟ್ಟೆ ನಾನು. ಬಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಲ್ಲಿ. ಸೊ ಒಂದು ಬೈಟ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. 10 months ಆದ್ಮೇಲೆ ಸಿಕ್ಕಿದ್ವಿ. ಅದು ಕೋಇನ್ಸಿಡೆನ್ಸ್ ಆಗಿ. ಇವಾಗ ಇಸ್ಕಾನ್ ಟೆಂಪಲ್ ಮುಗೀತು. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ಪ್ರಸಾದ ಕೊಟ್ಟು ಚೆನ್ನಾಗಿ ತಿಂದ್ವಿ. ಐ ಮೀನ್ ಚೆನ್ನಾಗಿತ್ತು, ಒಂಥರ ಪೀಸ್ ಆಗಿತ್ತು. ಬಿಕಾಸ್ ತುಂಬ ದಿನಗಳಾಗೋಗಿತ್ತು ಇಸ್ಕಾನ್ ಟೆಂಪಲ್ ಬಂದು. ಅದರಲ್ಲೂ ನಮ್ಮಮ್ಮನ ಜೊತೆ ಬಂದು ತುಂಬ ದಿನಗಳಾಗೋಯ್ತು. ಏನೋ ಹೇಳ್ತಾ ಇದ್ರು ಅವಾಗಲೇ. ಏನು ಹೇಳಿ? ಏನು ಮಗಳೇ, ಅವಾಗಲೇ ಏನೋ ಹೇಳ್ತಾ ಇದ್ರಲ್ಲ. ಏನು ತುಂಬ ದಿನ ಆಗಿತ್ತು, ತುಂಬ ಚೆನ್ನಾಗಿದೆ. ನೋ ಗೈಸ್, ನೋ ಈಗೋ ಜಾಸ್ತಿ, ಅಹಂಕಾರ ಜಾಸ್ತಿ. ಯಾವುದೋ ನಿನಗೆ ಜಾಸ್ತಿ ಇದೆ ಬಿಡು. ಯಾಕೆ? ಯಾರಿಗೆ ಗೊತ್ತು? ತುಂಬ ಅಹಂಕಾರ ಆಯಿತು. ಇಲ್ಲೋ ನನಗೆ ಈಗೋ ಇದೆಯಾ? ಮ್ಯಾಚ್ ನೋಡ್ತಾ ಇದ್ದಾನೆ, ಅವನಿಗೆ ಗಂಟು ಹೋಗೋ ಥರ ಆಗ್ತಿದೆ. ಬಿಕಾಸ್ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆ್ಯಂಡ್ ಅವ್ನಿಗೇನೋ ಕೊಡಿಸ್ದೆ ನಾನು ನನ್ನ ದುಡ್ಡಲ್ಲಿ. ಬಿಲ್ ತೋರ್ಸೋದು ಬೇಡ, ನಾನು ನನಗೆ ಕೊಡ್ಸಲ್ವಾ ಅಂತ ಅಂದ. ಶಟ್ ಅಪ್. ಅದಕ್ಕೆ ನಾನು ಕೊಡಿಸ್ಬಿಟ್ಟೆ ನನ್ನ ತಮ್ಮನಿಗೆ. ಏನೋ ಅಂತ ಹೇಳ್ತೀನಿ. ಸೊ ಚೆನ್ನಾಗಿದೆ, ಒಂಥರ ಪೀಸ್ ಆಗಿದೆ. ಆ್ಯಂಡ್ ಈ ಹೊತ್ತಲ್ಲಿ ನಾನು ಬಂದಿರಲಿಲ್ಲ ಇಸ್ಕಾನ್ಗೆ, ಬೆಳಗ್ಗೆ ಹೊತ್ತು ಬಂದಿದೆ. ಸೊ ಇಟ್ಸ್ ಕ್ವೈಟ್ ಸೂಪರ್. ನೋಡ್ಬೋದು this beautiful view. and ಇಲ್ಲಿಂದ this view is heaven ಅಲ್ವಾ? ನನಗಂತೂ ಹಾಗೆ ಅನ್ಸೋದು. ಸೊ ಏನು ತಿಂತೀವಿ ಅಂತ ಆಚೆ ಹೋಗಿ ತೋರಿಸ್ತೀನಿ, ವೇಟ್ ಮಾಡಿ. ಹಾಯ್ ಗೈಸ್, ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ಹಾಯ್ ಹಾಯ್. ನೋಡಿ, ಯಾವಾಗಾದ್ರೂ ನಗ್ನಾಗ್ತಾ ಇರ್ತಾನ ಇಲ್ಲ. ಇವನ ಹೆಸರು ಜಾನ್ವಿ ಕಪೂರ್ ಅಂತ. ಗೈಸ್ ಜಾನ್ವಿ ಕಪೂರ್ ನೋಡಿ ಗೈಸ್. ಲಿಪ್ಸ್ಟಿಕ್ನ ಲಿಪ್ಸ್ ಮೇಲೆ ಹಾಕೊಳ್ದೆ, ಕೆನ್ನೆ ಮೂಗ್ ಮೇಲೆಲ್ಲ ಹಾಕೊಳ್ಳೋಂಥ ಏಕೈಕ ಕಲಾವಿದೆ ನಮ್ಮಮ್ಮ. ನನ್ನ ತಮ್ಮ ನೋಡಿ ಗೈಸ್, RCB ಫ್ಯಾನ್ ಮಾತ್ರ ಅಲ್ಲ, IPL ಫ್ಯಾನ್ ನನ್ನ ತಮ್ಮ ಅಲ್ವಾ? RCB ಮ್ಯಾಚ್ ಅಫ್ಕೋರ್ಸ್. ಸಾರಿ ಗೈಸ್, ನನಗಷ್ಟು ಗೊತ್ತಾಗಿಲ್ಲ. ನೋಡಿ ಕುಡಿತಾ, ನಾನೇ ಕೊಡ್ಸಿರೋದು ಗೈಸ್. ನಾನೇ ಕೊಡ್ಸಿರೋದು. ಸೊ ಅಷ್ಟೇ. ಈಗ ನಾನು ಕೊಡಿಸ್ತೇನೆ, ಅದು ಅಂತೆ ಅಂತದೆ. ಏನೇ ಮಾಡಿದ್ರು ಅದು ಗೊತ್ತಾಗಬಾರ್ದು, ಆ ಥರ ಮಾಡಬೇಕು. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು ಅವ್ರು ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋದು. ಓಕೆ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಗಾಯ್ಸ್ ಮುಗೀತು ಗಾಯ್ಸ್ ನಮ್ಮ ಈವ್ನಿಂಗ್ ಡೇಟು. ಅದು ಫ್ಯಾಮಿಲಿ ಜೊತೆ ಮುಗ್ದೇ ಹೋಯ್ತು ಗೈಸ್. ಆಲ್ಮೋಸ್ಟ್ 9:30 ಆಗಿದೆ ಟೈಮ್. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಸ್ಕಾನ್ಗೆ ಹೋಗ್ಬೇಕಾದ್ರೆ ನಾನು ಇಸ್ಕಾನ್ಗೆ ಹೋಗ್ಬೇಕಾದ್ರೆ ಒಂದು ಕ್ಲಿಪ್ ಕೂಡ ತೊಗೊಂಡಿಲ್ಲ. ಓಕೆನಾ? ಹಾಕೊಂಡೇ ಹೋಗಿಲ್ಲ, ಓಪನ್ ಹೇರ್ ಬಿಟ್ಕೊಂಡು ಹೋಗಿದ್ದೀನಿ ಗೈಸ್. ಮೈ ಹೇರ್ ಇಸ್ ಡ್ಯಾಮೇಜ್, ಮೇ ಬಿ ಡ್ಯಾಮೇಜ್. ನೋಡಿ ಗಾಯ್ಸ್, ಹಾಯ್.
ಯಾವಾಗ್ಲೂ ಹಾಯ್ ಹೇಳ್ತಾರೆ ಗೈಸ್, ಬೇರೆ ಏನು ಹೇಳಲ್ಲ. ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀವಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತೆ ಗಾಯ್ಸ್. ನನ್ನ ತಮ್ಮಂದು ಪಂಚೆ ಉದ್ರೋಯ್ತಂತೆ ಗಾಯ್ಸ್. ನೋಡಿ ಹೆಂಗ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಪಾಪ. ನೋಡಿ ಗಾಯ್ಸ್ ಅಮ್ಮ ಮಗ ಹೆಂಗ್ ಓಡಾಡ್ತಾ ಇದ್ದಾರೆ ಅಂತ ಹೆಗ್ಲು ಮೇಲೆ ಕೈ ಹಾಕೊಂಡು. ಈ ಮಗಳನ್ನ ಬಡಪಾಯಿಯಾಗಿ ಬಿಟ್ಬಿಟ್ಟು ಓಡಾಡ್ತಾ ಇದ್ದಾರೆ ಗಾಯ್ಸ್. ನೋಡಿ ಮ್ಯಾಚ್ ಇದೆ ಅಂತ ಹೀಸ್ ರನ್ನಿಂಗ್ ನೋಡಿ ಹೆಂಗ್ ಹೋಗ್ತಾ ಇದ್ದಾನೆ. ಅಣ್ಣ ಪಂಚೆ ಉದ್ರೋಗ್ತಾ ಇದೆ. ಇಬ್ರಲ್ಲೇ ಅಣ್ಣಂದು ಪಂಚೆ ಉದ್ರೋಗ್ತಾ ಇದೆ ಅಂತ ಅಂದ್ರೂ ಹೀಸ್ ಗೋಯಿಂಗ್. ನಾನು ನೇವಿ ಫೀಲ್ಡ್ ಅಲ್ಲಿ ನೋಡಿ ನಮ್ಮ ಅಕ್ಕ. ಇವಳು ಮಾತ್ರ ಏನು ಉದ್ರೋಗ್ತಿಲ್ಲ, ಅವ್ನ್ ಮಾತ್ರ ಪಂಚ ಹೌದು ಗಾಯ್ಸ್. ಕಿಂಡಲ್ ಮಾಡೋದ್ರಲ್ಲಿ ನಂಬರ್ 1. ಅಕ್ಕ ನೋಡಿ ಗಾಯ್ಸ್, ನಮ್ಮ ಅಕ್ಕ ಹೋಗುವಾಗ ಹೆಂಗಿದ್ರು ಇವಾಗ ಹೆಂಗಾಗಿದ್ದಾರೆ ಅಂತ. ಮೇಕಪ್ ಎಲ್ಲ ಡಲ್ ಆಗ್ಬಿಟ್ಟಿದೆ ಗಾಯ್ಸ್. ಹೌದು ಗಾಯ್ಸ್, ನಾನು ಹೌದು ನಮ್ಮಮ್ಮ ಲಿಪ್ಸ್ಟಿಕ್ ನ ತುಟಿ ಮೇಲೆ ಹಚ್ಕೊಳ್ತೀರಾ, ಕೆನ್ನೆ ಮೇಲೆ ಮೂಗ್ ಮೇಲೆ ಹಚ್ಕೊಳ್ತಾರಲ್ಲ. ಸೊ ನಮ್ಮಮ್ಮ ಬ್ಯೂಟಿ ಯಾವ ತರ ಬ್ಯೂಟಿ ನೋಡಿ ಗಾಯ್ಸ್. ನಮ್ಮ ಮುಂದೆ ಏನೋ ಕಾಲೇಜ್ಗೆ ಹೋಗಿಲ್ಲ, ಕಾಲೇಜ್ಗೆ ಬಂಕ ಮಾಡಿರೋದು. ನೆನ್ನೆ ಇವತ್ತು ರಜಾ ಹಾಕೈತೆ. ಸ್ವಲ್ಪ ನೋಡ್ತಾ ಇದೆಲ್ಲ ಮಾಡಬೇಡ ಗೈಸ್. ನಮ್ಮ ಮಮ್ಮಿ ನೋಡಿ ಗೈಸ್, ಇನ್ನ ನಂದು ಫಸ್ಟ್ ವ್ಲಾಗ್, ಇದನ್ನ ನಾನು ಪೋಸ್ಟ್ ಮಾಡ್ತೀನಿ. ಅದೂ ಕೂಡ ಸ್ವಲ್ಪ ದಿನ ಆದ್ಮೇಲೆ ಪೋಸ್ಟ್ ಮಾಡೋದು. ಅಡ್ರೆಸ್ ತೋರಿಸ್ಬೇಡ. ನಮ್ಮ ಮಮ್ಮಿ ಪ್ರಕಾರ ನನ್ಗೀಗ ಈ ವ್ಲಾಗು ಮಿಲಿಯನ್ ವ್ಯೂಸ್ ಹೋಗ್ಬಿಟ್ಟು ಮನೆ ಹತ್ರ ಜನರು ಬಂದು ಮೇಡಮ್ ಒಂದ್ ಸೆಲ್ಫಿ ತಗೊಳ್ಳಿ, ಒಂದ್ ಸೆಲ್ಫಿ ಬೇಕು ಅಂತ ಕೇಳೋ ರೇಂಜ್ ಅಲ್ಲಿ ನನ್ನ ವ್ಲಾಗ್ ಬೆಳೆಯುತ್ತೆ ಅಂತ ನಮ್ಮಮ್ಮ ಮೋಟಿವೇಶನ್ ಕೊಡ್ತಾ ಇದಾರೆ. ನೋಡೋಣ, ಮೋಟಿವೇಶನ್ ವರ್ಕ್ ಆದ್ರೆ ಫೈನ್, ಐ ಆಮ್ ಹ್ಯಾಪಿ. ಫುಲ್ಲು ಇವಾಗ ಟಯರ್ಡ್ ಆಗ್ಬಿಟ್ಟಿದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ನಾನು ಸಿಗ್ತೀನಿ ಆ್ಯಂಡ್ ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಐಸ್ ವೆಲ್ಕಮ್. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸುಮ್ಮನೆ ಕೂತಿದ್ದೀನಿ ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ಟೈಮ್ 10:30 ಆಗಿದೆ ಸದ್ಯಕ್ಕೆ. ಸೊ ಇವಾಗ ಏನಿಲ್ಲ, ಆ್ಯಸ್ ಯೂಶುವಲ್ ತಿನ್ನು ಮಲ್ಗು, ಬೆಳಗ್ಗೆ ಎದ್ದೊಳ್ಬೇಕು. ನಾಳೆ ಲೆಟ್ ಮಿ ಸಿ ಕಾಲೇಜ್ಗೆ ಹೋಗೋದಾ ಬೇಡವಾ ಅಂತ, ಬಟ್ ಐ ಟ್ರೈ ಗೋಯಿಂಗ್. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಅದರಲ್ಲೂ ಕೂಡ ನನ್ನ ಫಸ್ಟ್ ವ್ಲಾಗ್ ಆಗಿತ್ತು ಇದು. ಸೊ ಫಸ್ಟ್ ವ್ಲಾಗ್ ನಾನು ಇಸ್ಕಾನ್ಗೆ ಹೋಗಿ, ಅದು ನನ್ನ ಫ್ಯಾಮಿಲಿ ಜೊತೆ ಹೋಗಿ ಬಂದಿರೋದು ಒಂಥರ ಖುಷಿ ಇದೆ. ಆ್ಯಂಡ್ ಇದರಲ್ಲಿ ಏನಾದರೂ ತಪ್ಪಿದ್ರೆ ಅಫ್ಕೋರ್ಸ್ ತಪ್ಪಿದ್ದೇ ಇರುತ್ತೆ, ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ. ಬಟ್ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಈ ಒಂದು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ. ಆ್ಯಂಡ್ ಫೈನಲಿ ನಾನು ಮಾಡ್ತಾ ಇದ್ದೀನಿ. ಬಟ್ ಏನಾದರೂ ತಪ್ಪಿದ್ರೆ ಮುಂದೆ ಹೋಗ್ತಾ ವಿಲ್ ಲರ್ನ್. ಅಫ್ಕೋರ್ಸ್ ಒಟ್ಟಿಗೆ ಕಲಿಯೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಡೈಲಿ ವ್ಲಾಗ್ಸ್ ಆಗಿಲ್ಲ ಅಂದರೂ ವೀಕ್ಲಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ ನನ್ನಿಂದ. ಮುಂದೆ ಮಾತಾಡೋಣ, ಯಾಕಂದರೆ ತುಂಬ ಇದೆ ಮಾತಾಡೋದು. ನಾವು ಇನ್ಮೇಲೆ ತುಂಬ ಜೊತೆಗಿರ್ತೀವಿ. ಸೊ ವಿಲ್ ಬಿ ಟಾಕಿಂಗ್. ಅಲ್ಲಿವರೆಗೂ ಕಾಯ್ತಾ ಇರಿ ಮೇಘನಾ ಅನ್ಫಿಲ್ಟರ್ಡ್ ಕಡೆಯಿಂದ ಬರೋ ವ್ಲಾಗ್ಸ್ಗೆ. And until that, keep watching, keep loving yourself. Bye bye. Take care. ಕಿವಿ ಮಾತೊಂದು ಹೇಳೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆ